I am M. Channapujari, Associate Professor of Economics, Vijaya College, Mulki. Welcome you to the Mangalore University BA 5th semester E-Content Lecture Series. ಇವತ್ತಿನ ಈ ಕಂಟೆಂಟ್ ಲೆಕ್ಚರ್ ಸೀರೀಸ್ ಉಪನ್ಯಾಸ ಮಾಲಿಕೆಗೆ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಲೆಟ್ ಮಿ ಡಿಸ್ಕಸ್ ಟುಡೇ the continuation of theories of economic development, a comparison between balanced growth and unbalanced growth, ಸಂತುಲಿತ ಆರ್ಥಿಕ ಸಿದ್ಧಾಂತ ಮತ್ತು ಅಸಂತುಲಿತ ಆರ್ಥಿಕ ಸಿದ್ಧಾಂತ ಅಥವಾ ತಂತ್ರದ ನಡುವಣ ಒಂದು ಹೋಲಿಕೆಯನ್ನ ಮಾಡುವಂತ ವಿಶ್ಲೇಷಣೆಯನ್ನ ಇವತ್ತಿನ ಲೆಕ್ಚರ್ನಲ್ಲಿ ನಾವು ಮಾಡುವ. The main objectives of today's presentation is to examine the interrelationships between balanced and unbalanced growth, to examine the most appropriate policy instruments for developing countries. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಸಂತುಲಿತ ಆರ್ಥಿಕ ಅಭಿವೃದ್ಧಿ ಮತ್ತು ಅಸಂತುಲಿತ ಆರ್ಥಿಕ ಅಭಿವೃದ್ಧಿಯ ನಡುವಣ ಇರುವಂತಹ ಒಂದು ಸಂಬಂಧ, ಹಾಗೇನೆ ಅನಭಿವೃದ್ಧ ರಾಷ್ಟ್ರಗಳು ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಸೂಕ್ತವಾದಂತಹ ಒಂದು ಆರ್ಥಿಕ ತಂತ್ರಜ್ಞಾನವನ್ನು ಅಥವಾ ಆರ್ಥಿಕ ಸಿದ್ಧಾಂತವನ್ನ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದಂತಹ ಒಂದು ನಿರ್ಣಯದ ಬಗ್ಗೆ ನಾವು ತಿಳಿದುಕೊಳ್ಳುವುದು ಇದರ ಒಂದು ಉದ್ದೇಶವಾಗಿರ್ತದೆ. ಆಫ್ಟರ್ ಲರ್ನಿಂಗ್ ದಿಸ್ ಲೆಸನ್, the learning outcome are to learn the comparison between balanced and unbalanced growth, to relate learning to reading the case of development issues like poverty, unemployment, imbalances, etc. ಅಭಿವೃದ್ಧಿ ತಂತ್ರಜ್ಞಾನವನ್ನ ಅಥವಾ ಅಭಿವೃದ್ಧಿ ತಂತ್ರವನ್ನ ನಾವು ಅಭಿವೃದ್ಧಿಪಡಿಸುವಾಗ ಒಂದು ದೇಶದಲ್ಲಿ ನಾವು ಗಮನಿಸಬೇಕಾದಂತಹ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಅಲ್ಲಿರುವಂತಹ ನಿರುದ್ಯೋಗ, ಬಡತನ ಮತ್ತು ಇತರ ಯಾವುದೇ ಸಮಸ್ಯೆಗಳ ಬಗ್ಗೆ ಒಂದು ದೃಷ್ಟಿ ಹಾಯಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. In order to get rid of vicious circle of poverty, underdeveloped countries need investment on a large scale. According to Rosenstein, Rodin, Nurks and Lewis, economic development in these economies should make simultaneous investment in all sectors to achieve balanced growth. ನರ್ಕ್ಸ್ ಲೆವಿಸ್ ರವರ ಪ್ರಕಾರ, ರೋಡಾನ್ ರವರ ಪ್ರಕಾರ, ಅನಭಿವೃದ್ಧ ರಾಷ್ಟ್ರಗಳಲ್ಲಿ ನಾವು ಮುಖ್ಯವಾಗಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ಏಕಕಾಲದಲ್ಲಿ ಬಂಡವಾಳ ಹೂಡಿಕೆಯನ್ನ ಮಾಡಬೇಕು ಅನ್ನೋದು ಅವ್ರ ಒಂದು ಸಿದ್ಧಾಂತ. ಏಕಕಾಲದಲ್ಲಿ ಬಂಡವಾಳ ಹೂಡಿಕೆಯನ್ನು ಮಾಡಿದಾಗ ಆರ್ಥಿಕ ಪ್ರಗತಿಯನ್ನು ಮಾಡ್ಲಿಕ್ಕೆ ಆಗ್ತದೆ ಅನ್ನೋದು ಈ ಸಂತುಲಿತ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತದ ಒಂದು ಒಳನೋಟ. ಬ್ಯಾಲೆನ್ಸ್ಡ್ ಗ್ರೋತ್ ಇಂಪ್ಲೈಸ್ a balance between industry and agriculture, between the domestic and export sector. Agricultural development provides the food required and releases labor from the land to engage in industry. Industrial wealth stimulus markets for agricultural growth. ಸಂತುಲಿತ ಆರ್ಥಿಕ ಸಿದ್ಧಾಂತದಲ್ಲಿ ನಾವು ಕೃಷಿ ಮತ್ತು ಕೈಗಾರಿಕೆ, ಹಾಗೆ ದೇಶೀಯ ಕ್ಷೇತ್ರ ಮತ್ತು ವಿದೇಶಿ ಉತ್ಪನ್ನ, ಇವುಗಳ ನಡುವಣ ಒಂದು ಸಂತೋಲನವನ್ನ ತಂದು ನಾವು ಆರ್ಥಿಕ ಪ್ರಗತಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ಒಂದು ಅಂಶವನ್ನ ನಾವು ಇಲ್ಲಿ ಗಮನಿಸಬಹುದು. ಅಕಾರ್ಡಿಂಗ್ ಟು ಲೆವಿಸ್, ಆರ್ಥರ್ ಲೆವಿಸ್, ಬ್ಯಾಲೆನ್ಸ್ಡ್ ಗ್ರೋತ್ ಮೀನ್ಸ್ that all sectors of economy should grow simultaneously so as to keep a proper balance between industry and agriculture and between production for home consumption and production for exports. The truth is that all sectors should be
expanded simultaneously. ಲೆವಿಸ್ ರವರ ಪ್ರಕಾರ ಏನು ಅಂತ ಹೇಳಿದ್ರೆ, ದೇಶೀಯ ಆರ್ಥಿಕತೆ ಮತ್ತು ಬಾಹ್ಯ ಆರ್ಥಿಕತೆ, ಫಾರಿನ್ ಟ್ರೇಡ್ ಅಥವಾ ಫಾರಿನ್ ಸೆಕ್ಟಾರ್, ಇವುಗಳ ನಡುವಣ ನಾವು ಒಂದು ಸಮತೋಲನವನ್ನ ಅಂತ ಹೇಳಿದ್ರೆ, ನಾವು ಡೊಮೆಸ್ಟಿಕ್ ಸೆಕ್ಟಾರಿಗೆ ಎಷ್ಟು ಬಂಡವಾಳ ಹೂಡಿಕೆಯನ್ನು ಮಾಡ್ತೇವೆ, ಹಾಗೇನೆ ನಾವು ಫಾರಿನ್ ಸೆಕ್ಟಾರ್, ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಸೆಕ್ಟಾರ್ಸ್ ಕೂಡ ನಾವು ಅಷ್ಟೇ ಪ್ರಮಾಣದಲ್ಲಿ ಬಂಡವಾಳ ಹೂಡಿಕೆಯನ್ನು ಮಾಡಬೇಕಾಗ್ತದೆ. ಅದೇ ರೀತಿಯಲ್ಲಿ ಕೈಗಾರಿಕೆ ಮತ್ತು ಕೃಷಿಯ ನಡುವಣ ಒಂದು ಸಮತೋಲನ ಬಂಡವಾಳ ಹೂಡಿಕೆ ಮಾಡೋದ್ರ ಮೂಲಕವಾಗಿ ಆರ್ಥಿಕ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಮಗೆ ಬ್ಯಾಲೆನ್ಸ್ಡ್ ಗ್ರೋತ್ ಸ್ಟ್ರಾಟಜಿಯಿಂದ ತಿಳ್ಕೊಳ್ಳಿಕ್ಕೆ ಆಗ್ತದೆ. ಆದರೆ ಹರ್ಷ್ಮನ್, ರೋಸ್ಟೋ, ಫ್ಲೆಮಿಂಗ್, ಸಿಂಗರ್ ಹ್ಯಾವ್ ಪ್ರಪೌಂಡೆಡ್ ದ ಕಾನ್ಸೆಪ್ಟ್ ಆಫ್ ಅನ್ಬ್ಯಾಲೆನ್ಸ್ಡ್ ಗ್ರೋತ್. ಹರ್ಷ್ಮನ್ ರವರು, ರೋಸ್ಟೋ ಅವರು, ಫ್ಲೆಮಿಂಗ್, ಸಿಂಗರ್ ಇವರೆಲ್ಲ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕೇವಲ ಏಕಕಾಲದಲ್ಲಿ ಬಂಡವಾಳ ಹೂಡಿಕೆಯನ್ನು ಮಾಡ್ತಕ್ಕಂಥದ್ದು ಆರ್ಥಿಕ ಪ್ರಗತಿಯ ಒಂದು ಒಳ್ಳೆಯ ತಂತ್ರ ಅಲ್ಲ. ಅದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ, ಈ ಕ್ಷೇತ್ರಗಳ ನಡುವಣ ನಾವು ಒಂದು ಉದ್ದೇಶಪೂರ್ವಕವಾದಂತಹ ಅಸಮತೋಲನವನ್ನು ಮಾಡಬೇಕು. ವಿ ಹ್ಯಾವ್ ಟು ಸೆಲೆಕ್ಟ್ ಸಮ್ ಬೇಸಿಕ್ ಇಂಡಸ್ಟ್ರೀಸ್ ಲೈಕ್ ದೋಸ್ ಇಂಡಸ್ಟ್ರೀಸ್ ವಿಚ್ ಹ್ಯಾವ್ ಹೈಯರ್ ಟೋಟಲ್ ಲಿಂಕೇಜ್ ಎಫೆಕ್ಟ್ಸ್ ಅಂತವುಗಳನ್ನ ಆಯ್ಕೆ ಮಾಡಿ ಅವುಗಳಿಗೆ ನಾವು ಹೆಚ್ಚು ಬಂಡವಾಳ ಹೂಡಿಕೆಯನ್ನು ಮಾಡಬೇಕು ಅನ್ನುವಂಥದ್ದು. According to Alok Ghosh, planning with unbalanced growth emphasizes the fact that during the planning period, investment will grow at a higher rate than income and income at a higher rate than consumption. Alok Ghosh ರವರ ಪ್ರಕಾರ ಅಸಂತುಲಿತ ಆರ್ಥಿಕ ತಂತ್ರವನ್ನ ಒಂದು ದೇಶ ಬಳಸಿಕೊಂಡಾಗ ಅಲ್ಲಿ ಆದಾಯ ಬಹಳ ವೇಗವಾಗಿ, ಹಾಗೆ ಅನುಭವವೂ ಕೂಡ ಜಾಸ್ತಿ ದರದಲ್ಲಿ ದೇಶದಲ್ಲಿ ಹೆಚ್ಚಾಗುವ ಸಾಧ್ಯತೆ ಉಂಟು. ಸೊ ಇಂಥ ಒಂದು ತಂತ್ರಜ್ಞಾನ ಸೂಕ್ತ ಅಂತ ಅವರು ಪ್ರತಿಪಾದಿಸ್ತಾರೆ. ಲೆಟ್ ಮಿ ನೌ ಮೇಕ್ ಎ ಕಂಪ್ಯಾರಿಸನ್ ಬಿಟ್ವೀನ್ ಬ್ಯಾಲೆನ್ಸ್ಡ್ ಗ್ರೋತ್ ಅಂಡ್ ಅನ್ಬ್ಯಾಲೆನ್ಸ್ಡ್ ಗ್ರೋತ್. ದ ಥಿಯರಿ of balanced growth advocates the simultaneous growth of all sectors of the economy. ಬ್ಯಾಲೆನ್ಸ್ಡ್ ಗ್ರೋತ್ ಸ್ಟ್ರಾಟಜಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಏಕಕಾಲದಲ್ಲಿ ಎಲ್ಲಾ ಸೆಕ್ಟರ್ಸ್ ಗಳನ್ನು ನಾವು ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಬಟ್ ದ ಥಿಯರಿ ಆಫ್ ಅನ್ಬ್ಯಾಲೆನ್ಸ್ಡ್ ಗ್ರೋತ್ ಆನ್ ದ ಅದರ್ ಹ್ಯಾಂಡ್ ಫೋಕಸ್ ಆನ್ ದ ಗ್ರೋತ್ ಆಫ್ ಸಮ್ ಕೀ ಸೆಕ್ಟರ್ಸ್ ಆಫ್ ದ ಇಕಾನಮಿ, ಬಿಗಿನಿಂಗ್ ವಿತ್ ದೋಸ್ ಇಂಡಸ್ಟ್ರೀಸ್ ವಿಚ್ ಹ್ಯಾವ್ ದಿ ಟೋಟಲ್ ಲಿಂಕೇಜ್ ಎಫೆಕ್ಟ್ಸ್. Balanced growth hypothesis seeks to accelerate the process of growth through simultaneous investment across all sectors of the economy. ಸಂತುಲಿತ ಆರ್ಥಿಕ ತಂತ್ರ, ಆರ್ಥಿಕ ಸಿದ್ಧಾಂತ ಯಾವುದಕ್ಕೆ ಪ್ರಾಧಾನ್ಯತೆ ಕೊಡುತ್ತೆ ಅಂತ ಹೇಳಿದ್ರೆ, ಏಕಕಾಲದಲ್ಲಿ ಎಲ್ಲ ಕೈಗಾರಿಕೆಗಳಿಗೆ, ಎಲ್ಲ ವಲಯಗಳಿಗೆ ನಾವು ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥದ್ದು. The unbalanced hypothesis, however, seeks to accelerate the process of growth through imbalance in the system. Balanced growth requires a lot of capital investment right from the beginning of the growth process. Unbalanced growth requires relatively a big amount in a selected sector. Balanced growth ಏನು ಹೇಳ್ತದೆ ಅಂತ ಹೇಳಿದ್ರೆ, ಏಕಕಾಲದಲ್ಲಿ ಎಲ್ಲ ಕೈಗಾರಿಕೆಗಳನ್ನ, ಎಲ್ಲ ವಲಯಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು, ಬಂಡವಾಳ ಹೂಡಿಕೆ ಮಾಡ್ಕೊಳ್ಬೇಕು. ಆದ್ರೆ ಅಸಂತುಲಿತ ಆರ್ಥಿಕ ಅಭಿವೃದ್ಧಿ ತಂತ್ರದಲ್ಲಿ ಯಾವುದೋ ಒಂದು ಬೇಸಿಕ್ ಅಂಡ್ ಕೀ ಇಂಡಸ್ಟ್ರೀಸ್ಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ನಾವು ದೊಡ್ಡ ಪ್ರಮಾಣದ ಬಂಡವಾಳ ಹೂಡಿಕೆಯನ್ನು ಮಾಡೋದು. ಉದಾಹರಣೆಗೆ ನಾವು SOC, ಸೋಷಿಯಲ್ ಓವರ್ಹೆಡ್ ಕ್ಯಾಪಿಟಲ್ ಸೆಕ್ಟರ್ಸ್ ಅನ್ನ ಆಯ್ಕೆ ಮಾಡಿಕೊಂಡು ತದನಂತರದಲ್ಲಿ DPA ಇನ್ವೆಸ್ಟ್ಮೆಂಟ್ ಮುಂದಕ್ಕೆ ಸಾಧ್ಯ ಆಗ್ತದೆ. ಡೈರೆಕ್ಟ್ ಪ್ರೊಡಕ್ಟಿವ್ ಆಕ್ಟಿವಿಟೀಸ್ ಅಲ್ಲಿ ಉತ್ಪಾದನೆ ಹೆಚ್ಚಾಗುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ತೀವಿ. ಬ್ಯಾಲೆನ್ಸ್ಡ್ ಗ್ರೋತ್ ಸ್ಟ್ರಾಟಜಿ ಇಸ್ ಎ ಲಾಂಗ್ ಪೀರಿಯಡ್ ಸ್ಟ್ರಾಟಜಿ ಆಫ್ ಗ್ರೋತ್, ವೈಲ್ ಅನ್ಬ್ಯಾಲೆನ್ಸ್ಡ್ ಗ್ರೋತ್ ಇಸ್ ಎ ಶಾರ್ಟ್ ಪೀರಿಯಡ್ ಸ್ಟ್ರಾಟಜಿ ಫಾರ್ ಗ್ರೋತ್. Balanced growth strategy is a long period strategy because where the country requires huge amount of capital. It is beyond the reach of the underdeveloped countries.
Size of the market is the principal limiting factor as according to the balanced growth theory. So in the according to balanced growth theory, the more production is possible only when there is the market is expanding, otherwise it is not possible. But according to the unbalanced growth theory, it is decision making and entrepreneurial skill. ಏನು ಅಸಂತುಲಿತ ಆರ್ಥಿಕ ಅಭಿವೃದ್ಧಿ ತಂತ್ರದಲ್ಲಿ ಎಷ್ಟರ ಮಟ್ಟಿಗೆ ಅಲ್ಲಿ ಉದ್ಯಮ ಸಾಹಸಿ ಪ್ರವೃತ್ತಿ ಎಷ್ಟರ ಮಟ್ಟಿಗೆ ಇರ್ತದೆ, ಹಾಗೆ ಅಲ್ಲಿ ಕೌಶಲ್ಯತೆ ಎಷ್ಟರ ಮಟ್ಟಿಗೆ ಆ ದೇಶದಲ್ಲಿ ಬೆಳೆದಿದೆ, ಅದರ ಆಧಾರದ ಮೇಲೆ ಈ ಅಸಂತುಲಿತ ಆರ್ಥಿಕ ಅಭಿವೃದ್ಧಿ ತಂತ್ರ ಅವಲಂಬಿಸಿಕೊಂಡಿದೆ. The controversy between balanced and unbalanced growth has been stretched too far and this become almost barren. ಇದರ ಅವಶ್ಯಕತೆ ಇಲ್ಲ. ಇವು ಎರಡುಗಳ ನಡುವಣೆ ಇರ್ತಕ್ಕಂಥ ಒಂದು ಕಾಂಟ್ರವರ್ಸಿ ಏನಿದೆ ಅದು ಚರ್ಚೆಯ ವಿಷಯ ಅಲ್ಲ. ಕೀಪಿಂಗ್ ಇನ್ ವ್ಯೂ the scarcity of resources in developing country, the best course is to adopt the strategy of unbalanced growth. ಅಂದ್ರೆ ಅನಭಿವೃದ್ಧ ರಾಷ್ಟ್ರಗಳಲ್ಲಿ ಸಂಪನ್ಮೂಲಗಳ ಅವಲಂಬನೆಯನ್ನ ಅಥವಾ ಸಂಪನ್ಮೂಲಗಳ ಬಳಕೆ ಏನಿದೆ, ಸಂಪನ್ಮೂಲಗಳ ಅವೈಲಬಿಲಿಟಿ ಏನಿದೆ, ನಾವು ಅದನ್ನು ಗಮನಿಸಿಕೊಳ್ಬೇಕು. ಕೆಲವು ಸಂಪನ್ಮೂಲಗಳು ಹೇರಳವಾಗಿದ್ರೆ ಕೆಲವು ಸಂಪನ್ಮೂಲಗಳು ಸಿಗೋದಿಲ್ಲ. ಸೊ ಈ ಕಾರಣಕ್ಕಾಗಿ ಅಂಡರ್ ಡೆವಲಪ್ಡ್ ಕಂಟ್ರೀಸ್ಗಳಿಗೆ ಈ ಅನ್ಬ್ಯಾಲೆನ್ಸ್ ಗ್ರೋತ್ ಬಹಳ ಸೂಟೇಬಲ್ ಅನ್ನುವಂತ ಒಂದು ಉಪಸಂಹಾರಕ್ಕೆ ನಾವು ಬರಬಹುದು. ಅಂಡ್ ದಿಸ್ ಸ್ಟ್ರಾಟಜಿ ಸೋಷಿಯಲ್ ಓವರ್ಹೆಡ್ ಕ್ಯಾಪಿಟಲ್ should be developed first, which will encourage subsequently the investment in directly productive activities, DPA, when the economy will ultimately move on the path to balanced growth. So the best option before the underdeveloped countries is to invest on a selected industries like coal, iron, steel, mechanical, etc. At the same time, the government also gives importance to the basic infrastructure, social overhead capital like education, health, medical, general education, all these. So ultimately, it will provide a base for direct productive activities in the coming days. You can refer these books for more information. So these are the multiple choice questions. You can glance upon these. So again, these are the additional multiple choice questions. Okay. Yes. Let me conclude now. When we make a critical evaluation and a comparison between balanced growth and unbalanced growth, we can safely conclude that for an underdeveloped country like India, the unbalanced growth strategy is most advisable. Why? Because here we know the limitations: shortage of capital, shortage of skilled manpower, and scarcity of so many resources. ಇಂತಹ ಸಂದರ್ಭದಲ್ಲಿ ನಾವು ಮೂಲಭೂತ ಸಾಮಾಜಿಕ ಸೌಲಭ್ಯಗಳೇನಿದ್ದಾವೆ ಅವುಗಳಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಾಗ ಅವುಗಳು ನೇರ ಉತ್ಪನ್ನ ಕ್ಷೇತ್ರಕ್ಕೆ ಮುಂದಿನ ದಿನಗಳಲ್ಲಿ ಅವಕಾಶವನ್ನು ಮಾಡಿಕೊಡ್ತದೆ. ಸೊ ಈ ರೀತಿಯಾಗಿ ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಉಂಟು ಅಂತ ನಾವು ಕನ್ಕ್ಲೂಷನ್ ಮಾಡ್ಕೊಳ್ಬೋದು. ಸೊ ಈ ಒಂದು ಉಪನ್ಯಾಸ ಮಾಲಿಕೆಯನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು.